ಜೈ ಶ್ರೀರಾಮ್. ವೀಕ್ಷಕರಿಗೆಲ್ಲ ಸ್ವಾಗತ. 2026 ಮಾರ್ಚ್ ತಿಂಗಳಿನ ದ್ವಾದಶ ರಾಶಿಯವರ ಫಲಾಫಲಗಳು. ಮುಖ್ಯವಾಗಿ ಈ ಮಾರ್ಚ್ ತಿಂಗಳಿನಲ್ಲಿ ಗ್ರಹ ಸಂಚಾರದ ಬಗ್ಗೆ ಗಮನ ಕೊಡೋಣ. ಶನಿ ಮೀನ ರಾಶಿಯಲ್ಲಿ ಸಂಚಾರ, ಗುರು ವಕ್ರಿಯಾಗಿ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಇದೇ ಮಾರ್ಚ್ 11ನೇ ತಾರೀಕು ಗುರು ಗ್ರಹ ವಕ್ರತ್ಯಾಗವನ್ನು ಮಾಡ್ತಾ ಇದ್ದಾರೆ. ಏನು ಈ ವಕ್ರತ್ಯಾಗವನ್ನು ಮಾಡ್ತಾ ಇದ್ದಾರೆ? ಮತ್ತೆ ಕೆಲವೊಂದು ರಾಶಿಗಳಿಗೆ ಗುರುಬಲದ ಸಹಾಯ ದೊರಕ್ತಾ ಇದೆ. ಸಹಾಯ ಅಂತ ಮಾತ್ರ ಹೇಳ್ತಾ ಇದ್ದೇನೆ, ಯಾಕೆಂದ್ರೆ ಈ ಮಾರ್ಚ್ 11ನೇ ತಾರೀಕಿನಿಂದ ಜೂನ್ 1ನೇ ತಾರೀಕಿನ ತನಕ ಮಾತ್ರ ಮಿಥುನ ರಾಶಿಯಲ್ಲಿ ಇರ್ತಾರೆ. ನೆಕ್ಸ್ಟ್ ಕರ್ಕಾಟಕ ರಾಶಿಗೆ ಹೊರಟೋಗ್ಬಿಡ್ತಾರೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಏನು ಕೆಲವೊಂದು ರಾಶಿಗಳಿಗೆ ಗುರುಬಲ ಇದೆ, ಜೂನ್ 1ನೇ ತಾರೀಕಿನಿಂದ ಗುರುಬಲ ಹೊರಟೋಗ್ಬಿಡುತ್ತೆ. ಮತ್ತೆ ಯಾರಿಗೆ ಗುರುಬಲ ಇರೋದಿಲ್ವೋ ಮತ್ತೆ ಅವ್ರಿಗೆ ಗುರುಬಲ ಬರುತ್ತೆ. ಅಂದ್ರೆ ಗುರುಬಲ ಅಂದ್ರೆ ಬೇಸಿಗೆಯಲ್ಲಿ ಮಳೆ ಬಂದು ಹೋದಂಗೆ ಇರುತ್ತೆ. ಬೇಸಿಗೆ ಕಾಲದಲ್ಲಿ ಮಳೆ ಬಂದ್ರೆ ಏನಾಗಿರುತ್ತೆ ನಿಮಗೆ ಗೊತ್ತಾಗಿರ್ಬೇಕು. ಸೊ ಜಾಸ್ತಿ ಅದನ್ನ ಉಪಯೋಗಕ್ಕೆ ಬರಲ್ಲ, ಆ ಕ್ಷಣಕ್ಕೆ ಮಾತ್ರ ತಂಪಾಗುತ್ತೆ. ಅಂದ್ರೆ ನಮ್ಮ ವೈಯಕ್ತಿಕ ಜಾತಕದಲ್ಲಿ ದಶಾಭಕ್ತಿಗಳು ಚೆನ್ನಾಗಿಲ್ಲ, ಜಾತಕದಲ್ಲಿ ತುಂಬಾ ದೋಷ ಇದೆ, ತುಂಬಾ ಕಾರ್ಮಿಕ್ ಇದೆ ಅಂತಂದ್ರೆ ಅದರ ಒಂದು ಫಲಿತಾಂಶಗಳು ಶಾಶ್ವತವಾಗಿರುತ್ತೆ. ಆ ಕರ್ಮ ಅನುಭವಿಸ್ಕೊಂತ ನೋವು ಪಡ್ಕೊಂತ ಹೋಗ್ಬೇಕು. ಈ ಗುರುಬಲ ಶನಿಬಲ ಬಂದಾಗ ಸ್ವಲ್ಪ ನಿಟ್ಟುಸಿರು ಬಿಡ್ತಾ ಹೋಗ್ತೀವಿ, ಏನೋ ಯಾರೋ ಒಬ್ರು ಸಹಾಯ ಮಾಡ್ತಕ್ಕಂಥದ್ದು ಈ ತರ. ಸೊ ಈ ಗುರುಬಲ ಸಹಾಯ ಮತ್ತೆ ಕೆಲವೊಂದು ರಾಶಿಗಳಿಗೆ ದೊರಕ್ತಾ ಇದೆ. ಇನ್ನು ರಾಹು ಕುಂಭರಾಶಿಯಲ್ಲಿ ಸಂಚಾರ, ಕೇತು ಸಿಂಹ ರಾಶಿಯಲ್ಲಿ ಸಂಚಾರ, ಸೂರ್ಯ ಮಾರ್ಚ್ 15ನೇ ತಾರೀಕಿನ ತನಕ ಮಾತ್ರ ಕುಂಭರಾಶಿಯಲ್ಲಿ ಸಂಚಾರ, ನಂತರ ಅವರು ಮೀನರಾಶಿಗೆ ಹೋಗಿ ಸಂಚಾರವನ್ನ ಪ್ರಾರಂಭ ಮಾಡ್ಕೊಳ್ತಾರೆ. ಇನ್ನು ಶುಕ್ರ ಈ ತಿಂಗಳಿನಲ್ಲಿ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಮಾರ್ಚ್ 26ನೇ ತಾರೀಕು ಮೀನರಾಶಿಯಿಂದ ಮತ್ತೆ ಮೇಷರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಇನ್ನು ಬುಧ ಈ ತಿಂಗಳಿನಲ್ಲಿ ಮಾರ್ಚ್ 1ನೇ ತಾರೀಕಿನಿಂದ ಮಾರ್ಚ್ 21ನೇ ತಾರೀಕಿನ ತನಕ ವಕ್ರಗತಿಯಲ್ಲಿ ವಕ್ರಿಯಾಗಿ ಕುಂಭರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. 21ನೇ ತಾರೀಕು ವಕ್ರತ್ಯಾಗವನ್ನು ಮಾಡಿ ಮತ್ತೆ ಕುಂಭರಾಶಿಯಲ್ಲಿ ಸಂಚಾರವನ್ನ ಪುನರಾರಂಭ ಮಾಡ್ಕೊಳ್ತಾರೆ. ಇನ್ನು ಕುಜ ಈ ತಿಂಗಳು ಪೂರ್ತಿ ಕೂಡ ಕುಂಭರಾಶಿಯಲ್ಲೇ ಸಂಚಾರವನ್ನ ಮಾಡ್ತಾ ಇರ್ತಾರೆ. ಈ ಎಲ್ಲ ಒಂದು ಗ್ರಹ ಸಂಚಾರ ರೀತ್ಯ 12 ರಾಶಿಯವರ ಫಲಾಫಲಗಳು ಒಂದೊಂದು ರಾಶಿ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇನ್ನು ಮುಂದಿನ ಒಂದು ರಾಶಿ ಕರ್ಕಾಟಕ ರಾಶಿ. ಈ ಕರ್ಕಾಟಕ ರಾಶಿಯವರಿಗೆ ಮಾರ್ಚ್ ತಿಂಗಳು ಪೂರ್ತಿ ಕೂಡ ಅಷ್ಟೊಂದು ಚೆನ್ನಾಗಿ ಇರುವುದಿಲ್ಲ. ಅಷ್ಟಮ ಸ್ಥಾನದಲ್ಲಿ ಮೊದಲ 2 ವಾರಗಳ ಕಾಲ ಸೂರ್ಯನ ಜೊತೆ ರಾಹು, ಹಾಗೇನೆ ರಾಹು ಕೂಡ ಕುಜನ ಜೊತೆ ಬುಧ ವಕ್ರಿ ಬೇರೆ ಆಗ್ತಾ ಇರ್ತಕ್ಕಂಥದ್ದು. ಅಷ್ಟಮ ಸ್ಥಾನದಲ್ಲಿ ಈ ತರಹದ ಸಿಚುಯೇಷನ್ ನೋಡಿ. ಆಕಸ್ಮಿಕ ಆರೋಗ್ಯದಲ್ಲಿ ವ್ಯತ್ಯಾಸಗಳು, ಬ್ಯಾಕ್ ಪೈನ್, ನರ ದೌರ್ಬಲ್ಯ, ಕುತ್ತಿಗೆ ಭಾಗದಲ್ಲಿ ಬೆನ್ನಿನ ಭಾಗದಲ್ಲಿ ನೋವು ಉಂಟಾಗ್ತಕ್ಕಂಥದ್ದಾಗಿರ್ಬೋದು. ವಾಕ್ ಮಾಡ್ತಾ ಇದ್ದೀಯಪ್ಪ, ಸುಮ್ಮನೆ ವಾಕ್ ಮಾಡ್ಕೊಂತ ಹೋಗ್ತಾ ಇದ್ದೆ, ಕೆಳಗಡೆ ಬಿದ್ಬಿಟ್ಟೆ ಕಣಪ್ಪ, ತಲೆಯೆಲ್ಲ ನೋವ್ತಾ ಇದೆ, ಈ ತರಹದ ಒಂದು ಸಿಚುಯೇಷನ್ ಬರ್ತಕ್ಕಂತಹ ಸಾಧ್ಯತೆ ಇರುತ್ತೆ. ರಾಹುವಿನ ಜೊತೆ ಕುಜ ಇರ್ತಕ್ಕಂಥದ್ದು, ಬುಧ ಇರ್ತಕ್ಕಂಥದ್ದು, ಕೆಳಗಡೆ ಬೀಳೋದು, ಕುತ್ತಿಗೆ ಭಾಗ ಮತ್ತು ಆಮೇಲೆ ತಲೆ ಭಾಗಕ್ಕೆ ಹೇಟು ಬೀಳ್ತಕ್ಕಂಥದ್ದು, ಈ ತರಹದ ಸಿಚುಯೇಷನ್ನು ಆರೋಗ್ಯದಲ್ಲಿ. ಮತ್ತೆ ಆಮೇಲೆ ಶಾರೀರಿಕವಾಗಿ ಏನೋ ಒಂಥರ ಸುಸ್ತಂತ ಅನಿಸ್ತಾ ಇರುತ್ತೆ. ಹಾಗೇನೆ ಹಣಕಾಸಿನ ದುಂದು ವೆಚ್ಚಗಳು. ಹಾಗೇನೆ ಮಾರ್ಚ್ 15ನೇ ತಾರೀಕಿನ ನಂತರ ಸೂರ್ಯ ನವಮ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಹಾಗೇನೆ ಶನಿಯ ಜೊತೆ ಸೇರ್ತಾ ಇರೋದ್ರಿಂದ ತಂದೆಯ ಯೋಗಕ್ಷೇಮಕ್ಕೆ ಒಳ್ಳೆಯದಲ್ಲ. ಹಾಗೇನೆ ವಿದ್ಯಾರ್ಥಿಗಳು ಕೂಡ ಓದಿನಲ್ಲಿ ಹಿಂದೆ ಬೀಳ್ತಕ್ಕಂಥದ್ದಾಗಿರಬಹುದು. ಹಾಗೇನೆ ಮುಖ್ಯವಾಗಿ ದೂರದ ಪ್ರವಾಸಗಳಿಗೆ ಹೋಗ್ತಾ ಇರ್ತಕ್ಕಂಥವ್ರು ಸ್ವಲ್ಪ ಜಾಗ್ರತೆಯಾಗಿರ್ಬೇಕು. ಸ್ವಲ್ಪ ವಿಘ್ನಗಳನ್ನ ನೋಡ್ಬೇಕಾಗಿರೋ ಲಕ್ಷಣಗಳು ಕಂಡು ಬರ್ತಾ ಇರುತ್ತೆ. ಸ್ವಲ್ಪ ಕರ್ಕಾಟಕ ರಾಶಿಯವರಿಗೆ ಅಷ್ಟೊಂದು ಉತ್ತಮವಾದ ಸಮಯ ಅಲ್ಲ. ಏನ್ರಿ ಹಿಂಗೆ ಹೇಳ್ತಿದ್ದೀರಾ ಅಂತ ನೀವು ಅನ್ಕೋಬಹುದು. ಇರ್ತಕ್ಕಂತಹ ಗೋಚಾರದಲ್ಲಿ ನೋಡಿ, ಬುಧ, ರವಿ, ರಾಹು, ಕುಜ 4 ಗ್ರಹಗಳು ಅಷ್ಟಮ ಸ್ಥಾನದಲ್ಲಿ ಇದ್ದಾರೆ. ಇನ್ನು ಶನಿ ಬೇರೆ ನಮಗೆ 9ನೇ ಮನೆ ಇದ್ದಾರೆ. ಶುಕ್ರ ಅಲ್ಲಿದ್ರು ಕೂಡ ಉಪಯೋಗ ಇಲ್ಲ. ಶುಕ್ರ ಅಲ್ಲಿದ್ರು ಕೂಡ ಸುಮ್ಮನೆ ಏನೋ ಒಂದು ಆಸೆ ಹುಟ್ಟಿಸ್ತಾನೆ, ಬಟ್ ಅದು ಪೂರ್ತಿಯಾಗಿ ನಿಮಗೆ ನೆರವೇರೋದಿಲ್ಲ. ಏನೋ ಒಂದು ಆಸೆ ಬರ್ತಾ ಹೋಗುತ್ತೆ, ಬಟ್ ಅದು ಕಂಪ್ಲೀಟ್ ಆಗಲ್ಲ. ಆ ಥರ ಸಿಚುಯೇಷನ್ನು. ಸೊ ಯಾರನ್ನು ಬಿಡೋದಿಲ್ಲ. ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಎಲ್ಲ ನೆಗೆಟಿವ್ ಆಗಿ ಹೇಳ್ತಿದಾರಂತ ಬೇಜಾರು ಮಾಡ್ಕೋಬಿಡಿ. ಸೊ ಪ್ರತಿನಿತ್ಯ 27 ಪ್ರದಕ್ಷಿಣೆ ನವಗ್ರಹಗಳಿಗೆ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ ಈ ಮಂತ್ರವನ್ನು ಹೇಳ್ತಾ ಕೆಂಪು ಹೂಗಳಿಂದ ಒಂದೊಂದು ಪ್ರದಕ್ಷಿಣೆ ಆದ ತಕ್ಷಣ ಒಂದೊಂದು ಕೆಂಪು ಹೂವನ್ನ ಇಡಿ. 27 ಪ್ರದಕ್ಷಿಣೆ ಶಿವನ ದೇವಸ್ಥಾನದಲ್ಲಿ ಇರ್ತಕ್ಕಂತಹ ನವಗ್ರಹಗಳಿಗೆ ಈ ಥರ ಮಾಡ್ಕೊತ ಹೋಗಿ ಮಹಾಮೃತ್ಯುಂಜಯ ಪಠನೆಯನ್ನು ಮಾಡ್ಕೊಳೋದಕ್ಕೆ ಪ್ರಯತ್ನ ಮಾಡಿ. ಸ್ವಲ್ಪ ವೆಹಿಕಲ್ ವಾಹನವನ್ನ ರ್ಯಾಶ್ ಆಗಿ ಡ್ರೈವಿಂಗ್ ಮಾಡಬೇಡಿ. ತಂದೆ ಆರೋಗ್ಯದ ಕಡೆ ನೋಡ್ಕೊಳ್ಳಿ. ಎಲ್ಲಂದ್ರಲ್ಲೇ ಸುತ್ತಾಡಬೇಡಿ, ಸ್ವಲ್ಪ ಎಲ್ಲಂದ್ರಲ್ಲೇ ಊಟ ಮಾಡಬೇಡಿ, ಸ್ವಲ್ಪ ಹುಷಾರಾಗಿರಿ. ಸೊ ಇದು ನಿಮ್ಮ ಒಂದು
ಎಚ್ಚರಿಕೆ ಒಂದು ಕ್ರಮಗಳು. ಮತ್ತೊಮ್ಮೆಲೆ ನಾನು ಪರಿಹಾರ ಕೂಡ ನಾನು ಹೇಳಿದ್ದೇನೆ, ಅದನ್ನು ನೀವು ಮಾಡ್ಕೊಳ್ತಾ ಹೋಗಿ. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.